ವಿದ್ಯಾರ್ಥಿಗಳೇ, ಈ ಬಾಧ್ಯತೆ ನಿಯಮಗಳನ್ನು ಇಲ್ಲಿ ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಸರಿಯಾಗಿ ನೀವು ಹಾಕ್ರಿ. ಮೊದಲೇನು ಮಾಡಬೇಕು? ಮ್ಯೂಟ್ ಮಾಡಬೇಕು. ಇವೆಲ್ಲ ಹೊಸ ವಿಡಿಯೋಗಳು. ಇದು ಕೋಚಿಂಗ್ ಕ್ಲಾಸ್ ನಡೆಸ್ಲಿಕ್ಕೂ ಬರ್ತದ, ವಿದ್ಯಾರ್ಥಿಗಳು ಮನೆಯೊಳಗೆ ಅಭ್ಯಾಸ ಮಾಡ್ಲಿಕ್ಕೆ ಬರ್ತದ. ಆಮೇಲೆ ಇನ್ನೊಂದು, ನೀವು ಬಿಡಿಸೋದಾದ್ರಿಂದ ಮತ್ತೆ ನೀವು ಪ್ಲೇ ಮಾಡಿದಿರಿ ಅಂತಂದ್ರೆ ಗಣಿತ ಹೆಂಗೆ ಮಾಡ್ಯಾರ ಅನ್ನೋದು ಒಮ್ಮೆ ನೋಡ್ಕೊಂಡ್ರಿ ಅಂದ್ರೆ ಮುಂದಿನ ಮಾದರಿಗಳನ್ನು ನೀವು ಮಾಡ್ತೀರಿ. ಈಗ ಮ್ಯೂಟ್ ಮಾಡಿ. ಈಗ ಮ್ಯೂಟ್ ಮಾಡಬೇಕು ವಿಡಿಯೋ. ಮೊದಲು ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿದ ತಕ್ಷಣ ನೀವು ಬಿಡಿಸೋದಾಯ್ತು ಅಂದ್ರೆ ವಿಡಿಯೋ ಆನ್ ಮಾಡಿ. ಮಾಡೋದು ಆಗಿಂದ ವಿಡಿಯೋ ಆನ್ ಮಾಡಿ. ನೀವು ಮಾಡಲಿಲ್ಲ ಅಂದ್ರೆ ನಾ ಬಂದ್ಬಿಡ್ತೀನಿ ನೋಡಿ. ಈಗ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇವು ಬಾಧ್ಯತೆ ನಿಯಮಗಳನ್ನು ತಿಳ್ಕೋಬೇಕು. 2ರಿಂದ ಭಾಗವಾಗುವ ಸಂಖ್ಯೆ ಇದರಾಗ ಯಾವುದದು ಅಂದರೆ, ಯಾವುದೇ ಸಂಖ್ಯೆಯ ಕೊನೆಗೆ ಯಾವುದೇ ಸಂಖ್ಯೆಯ ಕೊನೆಗೆ 0, 2, 4, 6, 8 ಬಂದಿದ್ದರೆ ಆ ಸಂಖ್ಯೆಯು 2ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ ಅಂತ ತಿಳ್ಕೊಬೇಕು. ಹೌದಲ್ಲ? ಆಮೇಲೆ ನೋಡ್ರಿ, ಈಗ 0 ಹುಡುಕ್ಯಾಡ್ರಿ, ಇಲ್ಲ. ಆಮೇಲೆ 2 ಇಲ್ಲ. ಆಮೇಲೆ 0, 2, 4, 6, 8 ಯಾವುದೇ ಸಂಖ್ಯೆ ಕೊನೆಗೆ ಇದರ ಅದು ಒಂದು ಅಂಕಿ ಬಂದಿತ್ತಂದ್ರೆ ಆ ಸಂಖ್ಯೆ 2ರಿಂದ ಭಾಗ ಹೋಗ್ತದೆ. ಉತ್ತರ ಸಂಖ್ಯೆ ಡಿ. ನೋಡಿ, ತಿಳಿತಲ್ಲ ನಿಮಗ? ಮುಂದಿನ ಹಾಕ್ರಿ. 2ರಿಂದ ಭಾಗವಾಗುವ ಸಂಖ್ಯೆಗಳನ್ನು ನೀವು ಬಿಡಿಸ್ರಿ. 2ರಿಂದ ಭಾಗವಾಗುವ ಸಂಖ್ಯೆಗಳು ಯಾವ? ನೋಡಿ, ಈಗ 0 ಅದ, ಇದು ಹೋಗ್ತದ, ಇದು ಹೋಗಂಗಿಲ್ಲ. ಕೊನೆಗೆ ಏನದ? 5 ಅದ, ಇದು ಹೋಗುದಿಲ್ಲ. ಇದು 7 ಅದ, ಹೋಗುದಿಲ್ಲ. ಕೊನೆಗೆ 4 ಅದ, ಇದು ಹೋಗ್ತದ. ಆಮೇಲೆ 6 ಅದ, ಇದು ಹೋಗ್ತದ. ಆಮೇಲೆ 8 ಅದ, ದಂಡಿಗೆ ಇದು ಹೋಗ್ತದ, ಇದು ಹೋಗುದಿಲ್ಲ. ಆಮೇಲೆ 0 ಅದ, ಇದು ಹೋಗ್ತದ 2ರಿಂದ. 4 ಅದ, ಕೊನೆಗೆ ಇದು ಹೋಗ್ತದ. ಇದು 6 ಅದ, ಇದು ಹೋಗ್ತದ. ಇಲ್ಲಿ 8 ಅದ, ಇದು ಭಾಗ ಹೋಗ್ತದ, ಇದು ಹೋಗೋದಿಲ್ಲ. ಅಂದರೆ ಈಗ ಯಾವ ಉತ್ತರ ನೀವು ತಿಳ್ಕೊರಿ. 120, 124, 120 ವರ್ಗ ತೆಗೆಯಿರಿ. 124, 136, 138, 138, 1140, ಆಮೇಲೆ 23, 14, 23, 14, 61, 56, ಲಾಸ್ಟ್ ಯಾವುದು? 79, 18. 79, 18 ನೋಡಿ. ಇಲ್ಲಿ 2, 1, 4 ಚೌಕ. 2ರಿಂದ ಭಾಗಿಸಿದಾಗ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಗರಿಷ್ಠ ಸಂಖ್ಯೆ ಎಷ್ಟು? ನೋಡ್ರಿ, 0 ಇಟ್ರು 2ರಿಂದ ಭಾಗ ಹೋಗ್ತದೆ, 2 ಇಟ್ರು ಭಾಗ ಹೋಗ್ತದೆ 2ರಿಂದ, 4 ಇಟ್ರು ಹೋಗ್ತದೆ, 8 ಇಟ್ರು ಹೋಗ್ತದೆ. ಅಂದ್ರೆ ಗರಿಷ್ಠ ಸಂಖ್ಯೆ ಕೇಳ್ಯಾರ ಅಂದ್ರೆ ಅಲ್ಲಿ ಯಾವ್ದು ಬರಬೇಕು? 8 ಬಂತು ಅಂದ್ರೆ 21, 48 ಈ ಎಲ್ಲ 21, 40 ಆಯ್ತು, 21, 42 ಆಯ್ತು, 21, 44 ಆಯ್ತು, 21, 48 ಆಯ್ತು. ಅಂದ್ರೆ ಗರಿಷ್ಠ ಸಂಖ್ಯೆ ಆಗ್ಬೇಕಾದ್ರೆ ನಾವು ಯಾವುದು? ಉತ್ತರ ಸಂಖ್ಯೆ ಡಿ, 8 ಹಾಕಬೇಕು. ಕನಿಷ್ಠ ಸಂಖ್ಯೆ ಅಂದ್ರೆ 0 ಹಾಕಬೇಕು. ಕನಿಷ್ಠ ಸಂಖ್ಯೆ ಅಂದ್ರೆ ಏನು? 0 ಹಾಕಬೇಕು. ನೋಡಿ, 2, 0 ಚೌಕ, 4, 7 ಇದು 3ರಿಂದ ಭಾಗವಾದಲ್ಲಿ ಚೌಕದಲ್ಲಿ ಇರಬೇಕಾದ ಚಿಕ್ಕ ಸಂಖ್ಯೆ ಯಾವುದು ಅಂದಾಗ ನೀವು ಒಂದು ವಿಚಾರ ಮಾಡಬೇಕು. ಸರಿಯಾಗಿ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಅದ ಇದು. 2 + 0 + ಚೌಕ + 4 + 7 ಇವುಗಳ ಮತ್ತೆ ಮಾಡ್ಕೊಳ್ಳಿ. 2, 0 ಚೌಕ 4 ಇವುಗಳ ಮೊತ್ತ ತಗೋರಿ. 2, 1, 4, 6, 6, 1, 7, 13 ಆಯ್ತು. 3ರ ಬಗ್ಗೆ 13 ಮುಂದಿನ ಅಂಕಿ ಯಾವುದು? 15. ಅದನ್ನ ಏನ್ ಮಾಡಬೇಕು? ಹಿಂದಿಟ್ಟ ಕಳೆದು ಬಿಡ್ರಿ. 15ರಾಗ 13 ಆದ್ರೆ ಎಷ್ಟು? 2. ಚೌಕದಲ್ಲಿ ಇರಬೇಕಾದ ಸಂಖ್ಯೆ 2. ಇಷ್ಟ ನೀವು ತಲೆಗಿಟ್ಕೋಬೇಕು. ಇದು 15 ಆಯ್ತು, ಇದು 15 ಆಯ್ತು ಅಂದ್ರೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ 0 ನೆನ್ಪಿಟ್ಟುಕೋರು ನೀವು. ಡೆಫಿನೆಟ್ಲಿ ನಿಮಗೆ ಬೆಳೀತದೆ ಇದು ನವೋದಯಕ್ಕೆ. ಏನು? ಈಗ ನೋಡ್ರಿ, 2 + 0 + ಚೌಕ + 4 + 7
ಅವುಗಳ ಮತ್ತ ಮೊದಲು ಮಾಡ್ಕೊರಿ. 4 1 2 6 1 7 13 15 ಆಗಿತ್ತಂದ್ರೆ 3 ಮಗ್ಯಾಗ 15 ಅಂದ್ರೆ ಚೌಕದಲ್ಲಿ ಇರಬೇಕಾದ್ರೆ 0 ಅಂತ ಹಾಕೇ ಬಿಡ್ರಿ. ಇದು ಬಿದ್ದದ ನಮದಕ್ಕೆ. ಚೌಕದಲ್ಲಿ ಈಗ ಸತಿ ಇರಬೇಕಾದ ಸಂಖ್ಯೆ ಯಾವುದು? 2. ಹೆಂಗ? 13 ಮೊದಲು ಮಾತು ಹಚ್ಕೋರಿ. 3ರ ಭಾಜ್ಯ 3ರಿಂದ ಭಾಗಿಸಲ್ಪಡುವ 13ರ ಮುಂದಿನ ಸಂಖ್ಯೆ ಯಾವುದು? 15. ಆ 15ರೊಳಗೆ 13 ಕಳೆದು ಬಿಡ್ರಿ. ಚೌಕದಲ್ಲಿ ಇರಬೇಕಾದ ಸಂಖ್ಯೆ 2 ಬರ್ತದ. ಆ 2 ಉತ್ತರ ಸಂಖ್ಯೆ 2. ಹಿಂಗೆ ತಿಳ್ಕೊಬೇಕು ಗಣಿತಗಳು. ಸುಮ್ಮ ಉತ್ತರ ನೋಡಿ ಅಂದಾದ್ಮೇಲೆ ಯಾವ ಲೆಕ್ಕನ ಹಾಕಬೇಡ್ರಿ. ಲೆಕ್ಕ ತಿಳ್ಕೊಂಡು ಮಾಡ್ರಿ. ಈಗ ಒಂದು ಉದಾಹರಣೆ ಕೊಟ್ಟು ಮಾಡ್ರಿ ನೀವು ನೋಡ್ರಿ. 4 3 ಚೌಕ 1 7 ಇದು 3ರಿಂದ ಭಾಗವಾದಲ್ಲಿ ಚೌಕದಲ್ಲಿ ಇರಬೇಕಾದ ಅತಿ ಚಿಕ್ಕ ಸಂಖ್ಯೆ ಯಾವುದು? ನೋಡ್ರಿ, ಯಾವುದೇ ಲೆಕ್ಕ ತಗೋರಿ. ನೀವು ಮಾಡೋದಾದ್ಕೊಳ್ಳಿ ವಿಡಿಯೋ ಆನ್ ಮಾಡಿ. ಈಗ ಮೊದಲು ಕೂಡಿಸ್ರಿ. ಹೆಂಗಂದ 4 + 3 + ಚೌಕ + 1 + 7 ಇದರ ಮೊತ್ತ ತಗೋರಿ. 4 3 7 7 1 8 8 5 ಎಷ್ಟಾಯ್ತು? 15 ಆಯ್ತು. 15 ಯಾವಾಗ 3 ಮಗ್ಗಿಲೆ 15 ಹೋಗ್ತದಂದ್ರೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು? 0. ಯಾಕಂದ್ರೆ 15 ಮೊತ್ತ ಆಯ್ತು ಅಂದ್ರೆ 3ರಿಂದ ಭಾಗ ಹೋಯ್ತು ಅಂತಂದ್ರೆ ಆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು? 0. ನೆನ್ಪಿಟ್ಕೋರಿ. ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು? 0. ಉತ್ತರ ಸಂಖ್ಯೆ ಎ. ನೋಡ್ರಿ, ಹಿಂಗೆ ಲೆಕ್ಕ ತಿಳ್ಕೋಬೇಕು. ಈಗ ನೋಡ್ರಿ, ನೀವು 15 1 6 ಎಷ್ಟು? 21. ಇಲ್ಲಿ ನೀವು 6 ಜರ್ ಇಟ್ರಿ ಅಂದ್ರೆ ಎಷ್ಟಾಗ್ತದ? ಈಗ ಆಲ್ರೆಡಿ 15 ಅದ. ಮೊತ್ತ 15 6 21 3ಲೆ ಭಾಗ ಹೋಗ್ತದ. 6 ಹಾಕಬಾರ್ದು. ನೋಡ್ರಿ, 15 1 5 20 ಹೋಗುದೇ ಇಲ್ಲ. ಎದರ್ಲೆ 3ಲೆ ಹೋಗುದಲ್ಲ 20 ಬಿಡ್ರಿ. ಆಮೇಲೆ 15 1 3 18 3ಲೆ ಹೋಗ್ತದಿಲ್ಲ. ನೋಡಿ, ಯಾವ ಸಂಖ್ಯೆ ಇಟ್ಟರು 3ರಿಂದ ಭಾಗ ಹೋಗ್ತದ ಅಂದಾಗ ಅವ ಏನ್ ಹೇಳನ? ಚೌಕದಲ್ಲಿ ಇರಬೇಕಾದ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂದ್ರೆ ನೀವು 15 ಬಂದದಂದ್ರೆ 15ರಾಗ ಇದರ ಮುಂದಿನ ಅಂಕಿ 15 ಅಂದ್ರೆ 15ರಲ್ಲೇ ನಿಶೇಷವಾಗಿ ಬಾಯಿಗೆ ಹೋತು ಅಂತಂದ್ರೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ 0. 9ರಿಂದ ಭಾಗ ಹೋತು, ಚೌಕದಲ್ಲಿ ಇರಬೇಕಾದ ಸಂಖ್ಯೆ 0. ಭಾಗ ಹೋಗ್ಬಾರ್ದು. ಎಷ್ಟು ಕಡಿಮೆ ಬೀಳ್ತದ ಅದೇ ಸಂಖ್ಯೆನೇ ಚೌಕರಾಗಿ ಇರ್ತದ ಅಂತ ತಿಳ್ಕೊಬೇಕು. ಹಂಗೆ 9ಕ್ಕೆ ಬರ್ತದ, ಆಮೇಲೆ 11ಕ್ಕೂ ಬರ್ತಾವ. ಇಂಥ ಲೆಕ್ಕಗಳನ್ನು ನೀವು ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಫೇರ್ದಾಗ ಬರ್ಕೋರಿ.